ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಪಾಯಕಾರಿ ವಸ್ತು ನಿರ್ವಹಣೆ ಕುರಿತು ಭಾರತ ಯುಎಸ್ 3 ದಿನಗಳ ಕಾರ್ಯಾಗಾರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಇಇಇ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಮೊಹಮ್ಮದ್ ಜಮರ್ ಪಾಸಾ ಮಾತನಾಡಿದರು. ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎನ್ಎಸ್ ಕುಮಾರ್ ಹಾಗೂ ಆಡಳಿತಾಧಿಕಾರಿ ಪ್ರೊಫೆಸರ್ ಏಜಸ್ ಅಹಮದ್ ಕೆಆರ್ ಮಾತನಾಡಿದರು. ಜಿಐಇಟಿ ಗೌರವ ಕಾರ್ಯದರ್ಶಿ ಉಮರ್ ಇಸ್ಮಾಯಿಲ್ ಖಾನ್, ಎಐಸಿಟಿಇ ನವದೆಹಲಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಟಿಎಚ್ ಸೀತಾರಾಮ್ ಕಾರ್ಯಾಗಾರದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಯುಎಸ್ಎ ಡಿಪ್ಲೊಮೇಟ್ ಮತ್ತು ಫೆಲೋ ಇನ್ಸ್ಟಿಟ್ಯೂಟ್ ಆಫ್ ಡೇಂಜರ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ನ ಡಾಕ್ಟರ್ ಆರ್ ವಿಶ್ವನಾಥ್, ಇಇಇ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಜಮರ್ ಪಾಸಾ, ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದಿಲಿಯಾದ್ ಬೇಗಂ ಹಾಗೂ ಯುಎಸ್ಎ ಹಾಗೂ ವಿವಿಧ ರಾಷ್ಟ್ರಗಳಿಂದ ಬಂದ 9 ಮಂದಿ ವಿಜ್ಞಾನಿಗಳು ಹಾಜರಿದ್ದರು. ಈ ಒಂದು ಭಾರತ ಮತ್ತು ಅಮೆರಿಕ ಸಂಸ್ಥೆಯ ಯೋಜನೆಗೊಳಿಸಿರ್ತಕ್ಕಂಥ ಅತ್ಯಂತ ಒಂದು ಜ್ಞಾನ ಪ್ರಸರಣ ಕಾರ್ಯಕ್ರಮ ಅಂತಂದ್ರೆ ಈ ಇಂಡೋ ಯುಎಸ್ ವರ್ಕ್ಶಾಪ್ ಆನ್ ಹಜಾರ್ಡಸ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತ. ಇದು ಕಾರ್ಯಾಗಾರದ ಉದ್ದೇಶ ಒಂದೇನೆ. ಈಗ ನಾವು ಹಲವಾರು ರಾಸಾಯನಿಕ ಪದಾರ್ಥಗಳನ್ನ ನಾವು ನೋಡ್ತಾ ಇದ್ದೀವಿ. ಆ ರಾಸಾಯನಿಕ ಪದಾರ್ಥಗಳನ್ನ ನಾವು ಬೇರೆಯವರಿಂದ ಅಂದ್ರೆ ಈ 2 ಕಡೆಯಿಂದ ನಾವು ಅದನ್ನ ಅನುಭವ ಪಡಿತಾ ಇದ್ದೀವಿ. ಒಂದು ಈ ಟೆರರಿಸ್ಟ್ ಅಂತ ಆಗಿರ್ಬೋದು. ಆದರೆ ನಾವು ಅದನ್ನ ವಶಪಡಿಸ್ಕೊಂಡಾಗ ಅದನ್ನ ಯಾವ ರೀತಿ ನಾವು ಅದನ್ನ ಒಂದು ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋದನ್ನ ನಮ್ಗೆ ಅನುಭವ ಇರಬೇಕು. ಈಗ ಮೊನ್ನೆ ಒಂದು ಡೆಲ್ಲಿ ಬ್ಲಾಸ್ಟ್ ಅಂತ ಆಯ್ತು. ಅದಾದ್ಮೇಲೆ ಅಮೋನಿಯಂ ನೈಟ್ರೇಟ್ ಸಿಕ್ತು. ಅದನ್ನ ತಗೊಂಡೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಶ್ರೀನಗರದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡ್ರು. ಅಲ್ಲಿ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆಗಿ 30 ಜನ ಪೊಲೀಸ್ನವರು ಹೋಗ್ಬಿಟ್ಟು. ಇದು ಅತ್ಯಂತ ದಾರುಣಾವಸ್ಥೆ. ಇದು ಅಜ್ಞಾನದ ಪರಮಾವಧಿ. ಈ ಅಜ್ಞಾನದ ಪರಮಾವಧಿಯನ್ನ ಕೊನೆಗೊಳಿಸಬೇಕು ಅಂತ ನಮ್ಮ ಊರಿನವರೇ ಆದ ತುಮಕೂರಿನ ರಾಮಪುರ ವಿಲೇಜ್ ಅಂದ್ರೆ ರಾಮಪುರ ಹಳ್ಳಿಯಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ ನಮ್ಮ ಒಬ್ಬ ಧೀಮಂತ ವ್ಯಕ್ತಿ ಅಂತಂದ್ರೆ ಅವರು ಡಾಕ್ಟರ್ ರಾಂಪುರ್ ವಿಶ್ವನಾಥ್ ಅಂತ ಹೇಳಿ. ಅವರು ಈ ಜ್ಞಾನವನ್ನ ಪ್ರಸರಣ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ತಮ್ಮ ಒಂದು ಯಾವುದೋ ಸಂಬಳವನ್ನು ಲೆಕ್ಕಿಸದೆ, ತಮ್ಮ ವೇಳೆಯನ್ನು ಲೆಕ್ಕಿಸದೆ 300 ವರ್ಷದ ಜ್ಞಾನವನ್ನ ಇಲ್ಲಿ ಒಂದು ಸಂಪೀಠೀಕರಣಗೊಳಿಸಿ ಇಲ್ಲಿ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಮ್ಗೆಲ್ಲ ಒದಗಿಸ್ತಾ ಇರೋದು ಇದು ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳ್ತೀನಿ. ಇದು ಬಹಳ ಅವಶ್ಯಕತೆ ಇದೆ. ಇದು ಪೊಲೀಸ್ ಇಲಾಖೆಗೆ ಅವಶ್ಯಕತೆ ಇದೆ, ಗೃಹ ಇಲಾಖೆಗೆ ಅವಶ್ಯಕತೆ ಇದೆ, ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ ಮತ್ತು ಎಲ್ಲ ಜನಾಂಗಕ್ಕೂ ಅವಶ್ಯಕತೆ ಇದೆ. ಆದರೆ ಒಂದು ವಿಚಾರ, ಎಲ್ಲ ಸಂಕೀರ್ಣಗಳು ನಡೀತು. ಆಚಾರ್ಯ ವಿದ್ಯಾಶಾಲೆಯಲ್ಲಿ ನಡೀತು, ಮತ್ತೆ ಬೆಂಗಳೂರು ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ನಡೀತು ನಿನ್ನೆ. ಇವತ್ತು ಗೌಸಿಯಾ ಕಾಲೇಜಲ್ಲಿ ನಡೀತಾ ಇದೆ. ಮತ್ತೆ 13-14 ಮೈಸೂರಿನಲ್ಲಿ ನಡೀತಾ ಇದೆ. ಇಲ್ಲಿ ವಿಶೇಷ ಏನು, ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜಿನ ವಿಶೇಷ ಏನು ಅಂತ ನೀವು ಕೇಳಿದ್ರೆ, ಇದು ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ AHMM ಏನಿದೆ ಇದು AIML ಜೊತೆಗೆ ಮಿಳಿತವಾಗಿದೆ. ಈಗ ಕೃತಕ ಬುದ್ಧಿಮತ್ತೆಯನ್ನ ನಾವು ಉಪಯೋಗಿಸಿಕೊಂಡು ಇದನ್ನ ನಾವು ಜ್ಞಾನ ಪ್ರಸರಣವನ್ನ ಹೆಚ್ಚು ತೀವ್ರಗತಿಯಲ್ಲಿ ಸಾಧಿಸಬೇಕಾಗಿದೆ. ಇದಕ್ಕೋಸ್ಕರ ಈ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೀತಾ ಇರೋ ವಿಚಾರ ಸಂಕಿರಣ ಎಲ್ಲ ವಿಚಾರ ಸಂಕಿರಣಗಳಿಗೂ ಎಲ್ಲ ಕಾರ್ಯಾಗಾರಗಳಿಗೂ ಬಹಳ ಭಿನ್ನವಾಗಿದೆ. ಇದಕ್ಕೆ ಬಂದಿರತಕ್ಕಂಥವರು ಇಡೀ ಪ್ರಪಂಚದಲ್ಲಿ ನಮ್ಮವರೇ ಆದ ಅಮೆರಿಕ ಸ್ಯಾನ್ಡಿಯಾಗೋ ನಗರದಲ್ಲಿ ವಾಸಿಸಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ ಅಂತ ಅನ್ನಿಸ್ಕೊಂಡಿರುವ ಡಾಕ್ಟರ್ SR ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಹಾಗೂ ಅನೇಕ ನ್ಯೂಕ್ಲಿಯರ್ ಸೈಂಟಿಸ್ಟ್ ಬಂದಿದ್ದಾರೆ. ಎಲ್ಲ ನೊಬೆಲ್ ಲಾರಿಯಟ್ ಲೆವೆಲ್ಸ್ ಅಲ್ಲಿ ಇದ್ದಾರೆ ಅವರು. ಅಂತವರು ಬಂದಿದ್ದಾರೆ. ಎಲ್ಲರ ಮುಖಂಡತ್ವವನ್ನ ನಮ್ಮ ಹೆಮ್ಮೆಯ ಗ್ರಾಮೀಣ ಭಾಗದ ರಾಮಪುರ ಹಳ್ಳಿಯ ತುಮಕೂರಿನ ಕೊರಟಗೆರೆಯ ರಾಂಪುರ್ ವಿಶ್ವನಾಥ್ ಅವರನ್ನ ನಾನು ನಿಮಗೆ ಇವಾಗ ಪ್ರಚುರಪಡಿಸ್ತಾ ಇದ್ದೀನಿ. ಹ್ಯಾಜರ್ಡಸ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟು, ಹ್ಯಾಜರ್ಡಸ್ ವೇಸ್ಟ್ ಮ್ಯಾನೇಜ್ಮೆಂಟು ಅವೆರಡನ್ನ ಮಾತಾಡ್ತೀವಿ. ನಮ್ಮ ಸ್ಟೂಡೆಂಟ್ಸು, ರಿಸರ್ಚರ್ಸು, ಫ್ಯಾಕಲ್ಟಿ, ರೆಗ್ಯುಲೇಟರ್ಸ್ ಯಾರಿದ್ರೂ ಇವ್ರಿಗೆ ನಾವು ನಾಲೆಡ್ಜ್ ಶೇರ್ ಮಾಡ್ತೀವಿ.
ನಮಗೇನು ತಿಳ್ಕೊಂಡಿರುತ್ತೋ ನಮಗೇನು ಎಕ್ಸ್ಪೀರಿಯನ್ಸ್ ಇರುತ್ತೋ ಅದನ್ನು ನಾವು ಶೇರ್ ಮಾಡ್ತೀವಿ. ಅದೇ ಮೇಯ್ನ್ ಸಬ್ಜೆಕ್ಟ್ ನಮ್ಮದು. ಇಲ್ಲಿ ಸ್ವಲ್ಪ ಅಷ್ಟೊಂದು ಎಂಫಸಿಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಈ ನಾಲೆಡ್ಜ್ ಶೇರ್ ಮಾಡಿದ್ರೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು, ಮೂಡುಬಿದ್ರೆ ಎಲ್ಲ ಮಾಡಿದ್ದೀವಿ. ಆಮೇಲೆ ಬೆಳಗಾಮು, ಆಮೇಲೆ ಧಾರವಾಡ, ಹುಬ್ಬಳ್ಳಿ ಮಾಡಿಲ್ಲ ಇನ್ನು. ನಾವೇನಂದರೆ ಯಾರು ನಮಗೆ ಇನ್ವಿಟೇಷನ್ ಕಳಿಸಿದ್ರೆ ಅಲ್ಲಿ ಹೋಗ್ತೀವಿ.